ಸರ್, ಇವತ್ತು ರಾಜಕೀಯ ಹೆಂಗಾಗ್ಬಿಟ್ಟಿದೆ ಅಂದರೆ ಜನಬಲ ಮುಖ್ಯನೋ, ಗುಣ ಮುಖ್ಯನೋ, ಹಣ ಮುಖ್ಯನೋ ಅಂದರೆ 3 ಫ್ಯಾಕ್ಟ್ರು ಬೇಕು. ನೀವು ಆಂಜನೇಯ ಅವ್ರ ಕಾಲದಿಂದಲೂ ಕೂಡ ರಾಜಕೀಯನ ನೋಡ್ತಿದ್ದಾರೆ. ನಿಮ್ಮ ತಂದೆ ಪಾಪ ಒಂದೇ ಒಂದು ಸಣ್ಣ ಅಧಿಕಾರಕ್ಕೆ ಆಸೆ ಪಟ್ಟವ್ರಲ್ಲ, ಇನ್ಕ್ಲೂಡಿಂಗ್ ನೀವು ಹಾಗೆ. ನಿಮ್ಮ ಕುಟುಂಬದ ಸೇವೆಯನ್ನು ನೋಡ್ಕೊಂಬಂದ್ರೆ ಹೆಚ್ಚು ಕಡಿಮೆ 11 ವರ್ಷ ಇಬ್ಬರು ರಾಯಚೂರು ಜಿಲ್ಲಾ ಕಾಂಗ್ರೆಸ್ನ ಕಟ್ಟಿ ಬೆಳೆಸಿ ಇವತ್ತೇನೋ ಒಂದಷ್ಟು ಕಾಂಗ್ರೆಸ್ ಗೆಲ್ತಿದೆ ಅಂದರೆ ಅದಕ್ಕೆ ನಿಮ್ಮ ಕುಟುಂಬನೇ ಕಾರಣ ಇಲ್ಲಿ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ತಿಳ್ಕೊಂಡಂಗೆ. ಇವತ್ತು ಏನು ಮುಖ್ಯ ಸರ್? ಜನ ಬೇಕಾ, ಹಣ ಬೇಕಾ, ಗುಣ ಬೇಕಾ? ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ತಂದೆಯವರು 11 ವರ್ಷ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದರು. ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ 11 ವರ್ಷ 8 ತಿಂಗಳ ನಾನು ಕೆಲಸ ಮಾಡಿದೆ. ಈ ಸಂದರ್ಭದಲ್ಲಿ ಪಕ್ಷದ ಸಂಘಟನೆ ಮತ್ತು ಕಾರ್ಯಕರ್ತರ ಜೊತೆ ನಾವು ನಮ್ಮ ತಂದೆಯವರ ದಾರಿಯಲ್ಲಿ ನಡೆದು ಅವರ ಒಂದು ಸಿದ್ಧಾಂತ ತತ್ವಗಳ ಹಿನ್ನೆಲೆಯಲ್ಲಿ ಪಕ್ಷ ಸೇವೆ ಮತ್ತು ಜನಸೇವೆಯನ್ನೇ ಮೂಲ ಆಧಾರವಾಗಿಟ್ಕೊಂಡು ನಾವು ರಾಜಕೀಯ ಜೀವನದಲ್ಲಿ ಮುನ್ನಡೆದಿದ್ದೇವೆ. ಅವಕಾಶಗಳು ಬಂದಾಗ ಅವಕಾಶಗಳಿಗಾಗಿ ನಾವು ಕಾಯಲಿಲ್ಲ, ಅವಕಾಶಗಳಿಗಾಗಿ ನಾವು ಆಸೆ ಪಡಲಿಲ್ಲ. ಅವಾಗಿ ನಮ್ಮ ಸೇವೆಯನ್ನು ಗುರುತಿಸಿ, ನಮ್ಮ ಒಂದು ಶಕ್ತಿಯನ್ನು, ಸಾಮರ್ಥ್ಯವನ್ನು ಗುರುತಿಸಿ ಕೊಟ್ಟಾಗ ಭಾಳ ಪ್ರಾಮಾಣಿಕವಾಗಿ ಅದನ್ನು ನಿಭಾಯಿಸಿದ್ದೇವೆ. ಜನರಿಗೆ ಯಾವ ರೀತಿಯಲ್ಲಿ ಸೇವೆ ಮಾಡಬೇಕು ಪರಿಣಾಮಕಾರಿಯಾಗಿ ಆ ಸೇವೆಯನ್ನು ಮಾಡಿದ್ದೇವೆ. ಜನರ ಮನವನ್ನು ಗೆದ್ದಿದ್ದೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಆ ಹಿನ್ನೆಲೆಯಲ್ಲಿ ನನಗೆ ಪ್ರಥಮವಾಗಿ ನಾನು ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನೆಯಲ್ಲಿ ಪ್ರಥಮವಾಗಿ ತೊಡಗಿ. ಯಾವ ವರ್ಷದಲ್ಲಿ ಸರ್ ಇದು? ಅದು 94ರಲ್ಲಿ. 1994ರಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆದೆ. 2 ವರ್ಷದಲ್ಲಿ 1996ರಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಬಡ್ತಿಯಾಗಿದೆ. 2000ವರೆಗೂ ಕೂಡ ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾದೆ. ಆನಂತರ RDA ಸರ್ಕಾರ, SM ಕೃಷ್ಣ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನನಗೆ ರಾಯಚೂರು ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಆಗಿ ಆಗಿನ ಸಂದರ್ಭದಲ್ಲಿ ನೇಮಕ ಆಯಿತು. ಆನಂತರ ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಇನ್ನೊಬ್ಬರಿಗೆ ಬಿಟ್ಟುಕೊಟ್ಟೆ. ಮತ್ತು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ನನಗೆ ರಾಯಚೂರು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನಾಗಿದೆ. ಹೌದು, ಅದನ್ನು ನಾನು 2006ರವರೆಗೆ ನಿಭಾಯಿಸಿದೆ. ಆನಂತರ 2006ರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು KPCC ಅಧ್ಯಕ್ಷರಾದರು. ಆಗ ಅವರು ನಮ್ಮ ತಂದೆಯವ್ರಿಗೆ ಭಾಳ ಪರಿಚಯ ಇತ್ತು, ಒಡನಾಟ ಇತ್ತು. ಅವರು ನನ್ನ ಒಂದು ಪಕ್ಷದಲ್ಲಿ ನನ್ನ ಸಂಘಟನೆಯನ್ನು ಗುರುತಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ಅವರು ನೇಮಕ ಮಾಡಿದರು. 2006ರಿಂದ 2017ರವರೆಗೆ ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.